ಹೇಳಿ I am fine. You? Sharan, go and ask her. One step forward. Sharan. Sir, your name? My name is Vijay Kumar Nayak. Thank you, sir. Next. Sir. Good morning, sir. Good morning. Good morning, sir. Good morning. Good morning. Sir, what is the best thing of being a police officer? Being a thing of being a police officer ಅಂತ ಕೇಳತ್ತಾರ ಅವರು. ಕ್ವಶನ್ಗಳು ದೊಡ್ಡ ಕ್ವಶನ್ ತಂದಿರಿ ನೀವು. ಏನು ಸರ್ ನೀವು ಸಿಲ್ಲಿ ಕ್ವಶನ್ ಮಕ್ಕಳಿಗೆ ಅವ್ರು ಯಾಕಂದ್ರೆ ಸಿಲೆಬಸ್ ಸರ್ ಹೌದೇನ್ರಿ? ಈಗ ನಾವು ಹೇಳಿದ್ರನ್ನ ತಿಳ್ಕೊಬೇಕಲ್ರಿ ಅವ್ರು. ಏನಿಲ್ಲ, ಈಗ ಪೊಲೀಸ್ ಸ್ಟೇಷನ್ ಭಾಳ ಬಡವರು ಬರ್ತಿರ್ತಾರೆ, ಇಲ್ಲಿ ಅನ್ಎಜುಕೇಟೆಡ್ ಬರ್ತಿರ್ತಾರ, ಅವ್ರಿಗೆ ತ್ರಾಸ ಆದವ್ರು ಬರ್ತಿರ್ತಾರೆ. ಅಂಥವ್ರಿಗೆಲ್ಲ ನ್ಯಾಯ ಕೊಡೋ ಸಲುವಾಗ ಫಸ್ಟ್ ಸ್ಟೆಪ್ ಇರೋದೇ ಪೊಲೀಸರಿಗೆ. ಏನೇ ತೊಂದರೆ, ಡೇ ಇರಲಿ ನೈಟ್ ಇರಲಿ, ಏನೇ ಸಣ್ಣ ಪುಟ್ಟ ಕಿರಿಕಿರಿ ಇರಲಿ, ಏನೇ ಸಮಸ್ಯೆ ಇದ್ರೂ ನಮ್ಮ ಪೊಲೀಸ್ ಸ್ಟೇಷನ್ಗೆ ಮತ್ತು ಪೊಲೀಸರಿಗೆ ಕಾಲ್ ಮಾಡ್ತಾರೆ. ಸೊ ಯಾವುದೇ ಫ್ಯಾಮಿಲಿ ಸಮಸ್ಯೆ ಇರಲಿ, ಊರಿನ ಸಮಸ್ಯೆ ಇರಲಿ, ಮನೆ ಸಮಸ್ಯೆ ಇರಲಿ, ಯಾವುದೇ ಸಮಸ್ಯೆ ಇರಲಿ, ಸ್ಕೂಲ್ದಿರಲಿ, ಏನೇ ಸಮಸ್ಯೆ ಇದ್ದರೂ ಫಸ್ಟ್ ನೆನಪು ಬರದೆ ಪೊಲೀಸರು. ಸೊ ನಾವು ಅಲ್ಲಿ ಬರ್ತೀವಿ, ರೆಸ್ಪಾನ್ಸ್ ಮಾಡ್ತೀವಿ. ಅದಕ್ಕೆ ನಾವು ಏನೇ ಅಲ್ಲಿ ನಾವು ನಿಮಗೆ ರೆಸ್ಪಾನ್ಸ್ ಮಾಡಿದ್ದಕ್ಕೆ ತಾವೆಲ್ಲರೂ ಫ್ರೀಯಾಗಿ ಊರಾಗಿರ್ತೀವಿ, ಮನೆಯಾಗಿರ್ತೀವಿ. ಬಾಮ. Good morning, sir. ಗುಡ್ ಮಾರ್ನಿಂಗ್. What advice would you give us to be good and safe citizens, sir? ಗುಡ್ ಆ್ಯಂಡ್ ಸೇಫ್ ಸಿಟಿಜನ್ಸ್. Go back. ಈಗ ನೀವು ಆಲ್ಮೋಸ್ಟ್ ಅಲ್ಲ ನಿಮ್ಮ ಮನ್ಯಾಗ ಎಲ್ಲರೂ ತಿಳಿದವ್ರು ಇರ್ತಾರೆ. ಮತ್ತು ನಾವು ಏನು ಮಾಡತ್ತೀವಿ, ಏನು ಕರೆಕ್ಟ್ ಕೆಲಸಕ್ಕೆ ಯಾವತ್ತು ತಪ್ಪು ಮಾಡತ್ತೀವಿ, ಯಾವುದು ಕರೆಕ್ಟಾಗಿ ನಾವು ಇದು ಮಾಡತ್ತೀವಿ, ಈ ಸಮಾಜದಾಗ ಏನೇನು ನಡೆದ, ನಮ್ಮ ಆಜು ಬಾಜು ಮನೆ ಸುತ್ತಮುತ್ತ ಏನು ನಡೆದ, ಅದನ್ನು ಎಲ್ಲ ತಿಳ್ಕೊಂಡು ತಾವೆಲ್ಲ ಪೊಲೀಸರಿಗೆ ಏನಾರ ಮಾಹಿತಿ ಕೊಟ್ಟರೆ ಅದೇ ಒಂದು ಗುಡ್ ಸಿಟಿಜನ್ಸ್. Anyone else? Good morning, ಗುಡ್ sir. ಮಾರ್ನಿಂಗ್. How did you become a policeman? ಹೌ ಡಿಡ್ ಬಿಕಮ್ ಎ Okay, go back. ಪೊಲೀಸ್ ಆಫೀಸರ್, ಪೊಲೀಸ್ ಮೆನ್ ಆಗಲಿ, ಪೊಲೀಸ್ ಆಫೀಸರ್ ಆಗಬೇಕಾದ್ರೆ ಅದು ಕಂಪಲ್ಸರಿ ಏನು ಸ್ಟಡಿ ಮಾಡಬೇಕು, ನಾವು ಮಾಡೇಬೇಕು. ಮತ್ತು ಅದರದ್ದೇ ಆದ ಒಂದು ಫಿಸಿಕಲ್ ಆಗಲಿ, CET ಆಗಲಿ ಕರೆಕ್ಟಾಗಿ ಫಾಲೋಅಪ್ ಮಾಡಿ. ಈಗ ನಿಮ್ಮ ಟೀಚರ್ಸ್ ಎಲ್ಲ ಹೇಳ್ತಾರೆ, ಅವರು ಎಲ್ಲ ಟ್ರೈ ಮಾಡಿರ್ತಾರೆ. ಅದರದ್ದೇ ಆದ ಒಂದು ಸಿಲೆಬಸ್ ಇರುತ್ತೆ, ಅದರದ್ದೇ ಆದ ಒಂದು ಓದೋ ಸ್ಟಡಿ ಇರುತ್ತೆ. ಅದ್ರ ಪ್ರಕಾರ ನಾವು ಕರೆಕ್ಟಾಗಿ ಸ್ಟಡಿ ಮಾಡಿ ಕಾನ್ಸಂಟ್ರೇಷನ್ ಇದು ಮಾಡಿದ್ರೆ ಕಾಂಪಿಟೇಷನ್ ಎಕ್ಸಾಮ್ ಹೋಗಿ ಬರ್ದೇವು ಅಂದರೆ ಯಾರು ಬೇಕಾದ್ರೆ ಆಗ್ಬೋದು. ಈ ಕಾಲದಾಗ ಯಾರು ಬೇಕಾದ್ರೆ ಆಗ್ಬೋದು. ಅದಕ್ಕೆ ಪೊಲೀಸ್ ಆಫೀಸರ್ ಆಗಬೇಕಾದ್ರೆ ಫಿಸಿಕಲ್ನು ಭಾಳ ಇಂಪಾರ್ಟೆಂಟ್. Sir, what do you like most about your job? ಪಡ್ತೀವಿ ಅಂತಂದ್ರೆ ಎಲ್ಲರಿಗಿನ್ನ ಕಡು ಬಡರು ನಂಬಲ್ಲೇ ಬರೋರು, ಮತ್ತು ಎಲ್ಲರಿಗೆ ತೊಂದರೆ ಆದವ್ರನ್ನೂ ನಂಬಲ್ಲೇ ಬರೋರು. ಎಷ್ಟೇ ಸಮಸ್ಯೆ ಏನೇ ಇರಲಿ, ಕೆಲವೊಂದು ವಿಷಯಗಳನ್ನ ಯಾರ ಮುಂದೆ ಹೇಳಲ್ಲ, ಅಂಥ ವಿಷಯಗಳನ್ನು ನಮ್ಮ ಪೊಲೀಸರ ಮುಂದೆ ಹೇಳ್ತಿರ್ತಾರೆ. ಸೊ ಅಂಥ ಒಂದು ಕೆಲಸ ಮತ್ತು ಒಂದು ಡಿಸಿಪ್ಲಿನ್ ಫೋರ್ಸ್, ನಾವು ಎಷ್ಟೇ ಇದ್ದವ್ರೂ ನಮ್ಮದೇ ಆದ ಒಂದು ಡಿಸಿಪ್ಲಿನ್ ಇದೆ. ಆ ಡಿಸಿಪ್ಲಿನ್ ಪ್ರಕಾರ ನಾವು ಕೆಲಸ ಮಾಡ್ತಿರ್ತೀವಿ. ಸೊ ನಮ್ಮ ಮೇಲಾಧಿಕಾರಿಗಳು, ನಮ್ಮ CPI ಸಾಹೇಬರಾಗಲಿ, DSP ಸಾಹೇಬರಾಗಲಿ, ಅಡಿಷನಲ್ SP ಸಾಹೇಬ್ರ, SP ಸಾಹೇಬರಾಗಲಿ, ಒಂದು ಪ್ರೊಸೀಜರ್ ಇದೆ. ಸೊ ಡಿಸಿಪ್ಲಿನ್ ಪ್ರಕಾರ ನಾವೆಲ್ಲ ಕೆಲಸ ಮಾಡ್ತಿರ್ತೀವಿ. ಅದರ ಪ್ರಕಾರ ಮತ್ತು ಐಡೆಂಟಿಫೈ ಹಾಗೆ ಆಗುತ್ತೆ. ನಾವು ಎಷ್ಟು 1000 ಜನದಾಗ ಒಬ್ಬರು ಪೊಲೀಸರು, ಒಬ್ಬರು ಕಾನ್ಸ್ಟೇಬಲ್ ಇದ್ದವ್ರೂ ಐಡೆಂಟಿಫೈ ಆಗ್ತೀವಿ. ಸೊ ಹಾಗಾಗಿ ಮತ್ತು ಇದನ್ನು ಯಾಕಂತಂದರೆ ಯಾವುದೇ ಏನೇ ತೊಂದರೆನೂ ಜನ ಪೊಲೀಸರಿಗೆ ನಂಬಿ ನಮ್ಮಲ್ಲಿ ಬರ್ತಾ ಇರ್ತಾರೆ. ಅದಕ್ಕೆ ನಮ್ಮ ಆದಷ್ಟು ಜಾಸ್ತಿ ಒಳ್ಳೆ ಕೆಲಸ ಮಾಡೋ ಅವಕಾಶ ಪೊಲೀಸರಿಗಿದೆ. ಹಾಗಾಗಿ ನಾವು ಲೈಕ್ ಮಾಡ್ತೀವಿ. ಇಂಗ್ಲೀಷ್ನಾಗ Good morning, sir. ಗುಡ್ ಮಾರ್ನಿಂಗ್. Sir, what do police officer do every day? ನೋಡಿ, ಎವ್ರಿ ಡೇ ಯಾರು ಪೊಲೀಸ್ ಸ್ಟೇಷನ್ಗೆ ಬರೋದು ಸಮಸ್ಯೆಗಳು ತೊಗೊಂಡು ಬಂದಾಗ ಅವ್ರದ್ದೆಲ್ಲ ನಾವು ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ತೊಗೋತೀವಿ. ಸೊ ಯಾರೇ ಕರೆಸಿ ನಮ್ಮ ಸಮಸ್ಯೆನ ಬಗೆಹರಿಸಿದ್ರೆ ಬಗೆಹರಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ.
ಮತ್ತು ಡೈಲಿ ರೊಟೇಷನ್ ಪೊಲೀಸ್ ಸ್ಟೇಷನ್ದಾಗ ಏನೇನು ಕೆಲಸ ನಡೆಯುತ್ತಂದ್ರೆ ಎಲ್ಲಿ ಕೋರ್ಟ್ ಡ್ಯೂಟಿ ಇದ್ದವ್ರು ಕೋರ್ಟ್ ಡ್ಯೂಟಿ ಮಾಡ್ತಿರ್ತಾರೆ. ಸೊ ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ಏನೇನು ಸಮಸ್ಯೆ ಅದ್ರ ಬಗ್ಗೆ ಮಾಹಿತಿ ತೆಗೆದು ಜಾತ್ರೆ ಆಗಲಿ, ಸಮಸ್ಯೆ ಆಗಲಿ, ಯಾವುದೇ ಕ್ರಿಟಿಕಲ್ ಪ್ರಾಬ್ಲಮ್ಸ್ ಆಗಲಿ, ಏನೇ ಸಮಸ್ಯೆ ಇದ್ದರೂ ನಾವು ಅದೆಲ್ಲ ಮಾಹಿತಿ ಕಲೆಕ್ಟ್ ಮಾಡ್ತಿರ್ತೀವಿ. ಮತ್ತು ಡೇ ಮತ್ತು ನೈಟ್ ನಾವು ರೌಂಡಿಂಗ್ದಾಗ ಇರ್ತೀವಿ. ನೈಟ್ ಪೊಲೀಸರು ರೌಂಡಿಂಗ್ದಾಗ ಇರ್ತಾರೆ ಮತ್ತು ಡೇದಾಗೂ ರೌಂಡಿಂಗ್ದಾಗ ಇರ್ತೀವಿ. ಯಾಕಂದ್ರೆ 24 hours ನಾವು ಅಲರ್ಟ್ ಇರ್ತೀವಿ. ಜನರಿಗೆ ಸಮಸ್ಯೆ ಯಾವಾಗ ಬರ್ತದೆ ಗೊತ್ತಾಗಲ್ಲ, ಟೈಮ್ ಟೇಬಲ್ ಇರಲ್ಲ. 24 hours ಯಾವಾಗೂ ಬರ್ಬೋದು. ಹಾಗಾಗಿ ನಮ್ಮ ಪೊಲೀಸ್ ಸ್ಟೇಷನ್ 24 hours ಆನ್ ಇರುತ್ತೆ. ಸೊ ಹಾಗಾಗಿ ನಾವು 24 hours ಕೆಲಸ ಮಾಡ್ತೀವಿ. Why do we need to wear helmet or seat belt? Seat belt, sir. ಓಕೆ, Go back. Helmet, seat belt need ಇದೆ. ನೀಡ್ ಎದಕ್ಕೆ ಭಾಳ ಇಂಪಾರ್ಟೆಂಟ್ ನೀಡ್ ಅಂತಂದ್ರೆ, ಈಗ ಕಂಪಲ್ಸರಿ ಒಂದು ಮನುಷ್ಯ ಅಂದಮೇಲೆ ಬಾಡಿ ಎಲ್ಲರ ಕೈ ಕಾಲು ಮುರಿತು, ಏನಾರ ಬಡಿತು ಮಾಡಿತ್ತಂದ್ರೂ ಏನರ ಇದು ಮಾಡ್ಬೋದು. ಆದರೆ ತಲೆಗೆ ಜಾಸ್ತಿ ಪೆಟ್ಟಾಯಿತು, ತಲೆ ಡ್ಯಾಮೇಜ್ ಆಯಿತು, ಮನುಷ್ಯ 99% ಉಳಿಯಲ್ಲ. ಸೊ ಹಾಗಾಗಿ ಕಂಪಲ್ಸರಿ ಹೆಲ್ಮೆಟ್ ಹಾಕಬೇಕು. ಯಾಕಂತಂದರೆ ನಮ್ಮ ತಲೆ ಎಷ್ಟು ಸೇಫ್ಟಿ ಇದ್ದರೆ ಅಷ್ಟು ಸೇಫ್ಟಿ ನಾವಿರ್ತೀವಿ. ಸೊ ನಮಗೆ ನಂಬಿ ನಮ್ಮ ಫ್ಯಾಮ್ಲಿದವರಾಗಲಿ, ನಮ್ಮ ಕುಟುಂಬ, ನಮ್ಮ ಅಣ್ಣ ತಮ್ಮ ಮಕ್ಕಳು ಎಲ್ಲರೂ ನಂಬಿ ಕುಂತಿರ್ತಾರೆ. ಸೊ ನಾವೆಲ್ಲರೇ ಹೋದರೂ ಮಾಡಿದ್ರು ವಾಪಸ್ ಬರ್ತೀವಿ ಗ್ಯಾರಂಟಿ ಇಲ್ಲ. ಎಲ್ಲಿ ಬೇಕಲ್ಲಿ ಆಕ್ಸಿಡೆಂಟ್ ಆಗ್ತಿರ್ತಾವೆ. ಸೊ ಕೈಕಾಲು ಮುರಿದ್ರು, ಕೈಕಾಲು ಬಾಡಿ ಗಿಡಿ ಎಲ್ಲ ಪೇನ್, ಕೈಕಾಲು ಮುರಿತು, ಕಾಲು ಮುರಿತು, ಕೈ ಮುರಿದು ಏನರ ಆದ್ರೆ ಅದಕ್ಕೆ ನಾವು ರಿಪೇರ್ ಮಾಡ್ಬೋದು, ಟ್ರೀಟ್ಮೆಂಟ್ ತೊಗೊಂಡು ಒಂದು ಇದು ಮಾಡ್ಬೋದು. ಆದರೆ ಹೆಡ್ ಇಂಜುರಿ ಆಯ್ತು ಅಂದ್ರೆ ಸ್ವಲ್ಪ ಕ್ರಿಟಿಕಲ್ ಸಿಚುವೇಷನ್. ಹಾಗಾಗಿ ಕಂಪಲ್ಸರಿ ಹೆಲ್ಮೆಟ್ ಹಾಕಬೇಕು. ಮತ್ತು ಸೀಟ್ ಬೆಲ್ಟ್ನು ಕಂಪಲ್ಸರಿ ಕಾರ್ನಾಗ ಹಾಕಬೇಕು. ಸೀಟ್ ಬೆಲ್ಟು ಕೆಲವು ಜೀವ ಎಷ್ಟು ಇಂಪಾರ್ಟೆಂಟ್, ಏರ್ ಬ್ಯಾಗ್ ಇರ್ತಾವೆ, ಓಪನ್ ಆಗ್ತಾವೆ, ಜೀವ ಉಳೋ ಚಾನ್ಸಸ್ ಇರ್ತವೆ. ಸೀಟ್ ಬೆಲ್ಟ್ ಹಾಕಿದ್ರೆ ಮಾತ್ರ ಏರ್ ಬ್ಯಾಗ್ ಓಪನ್ ಆಗ್ತವೆ, ಎಲ್ಕರೂ ಓಪನ್ ಆಗಲ್ಲ. Last question. What is the dog? Dog. Dog, yeah. Dog. Dog, Dog plus a naಯಿ. ನೋಡು, ಡಾಗ್ ಅದು ಮತ್ತು ಮೇನ್ ಅಂದ್ರೆ ಒಂದು ನಿಯತ್ತಿನ ಪ್ರಾಣಿ ಅಂದರೆ ನಾಯಿ, ಡಾಗ್. ಸೊ ಅದನ್ನು ನಾವು ಟ್ರೈನಿಂಗ್ ಕೊಟ್ಟಿರ್ತಾರೆ ನಮ್ಮ SP ಸಾಹೇಬ್ರ ಲೆಕ್ಕದಾಗ. ಅದು ಅವ್ರ ಲೆವೆಲ್ ಒಂದು ಟ್ರೈನಿಂಗ್ ಆಗಿರುತ್ತೆ. ಅದರ ಅಲ್ಲಿ ಯಾವ ಥರ ಅದು ಆ ಒಂದು ಗ್ರಹಿಕೆ ಸ್ಮೆಲ್ ಡಿಪೆಂಡ್ ಮೇಲೆ ಅದನ್ನು ಅಲ್ಲಿ ಏನರ ಆರೋಪಿ ಇನ್ಸಿಡೆಂಟ್ ಮಾಡಿ ಒಂದು ಅಲ್ಲಿ ಏನರ ಒಂದು ಅನಾಹುತ ಮಾಡಿ ಅಲ್ಲಿ ಏನರ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ ಹೋದ್ರೂ ಆ ಡಾಗ್ ಕಂಡಿಡಿಯೋ ಸಲ ನಾವು ಅದನ್ನು ಯೂಸ್ ಮಾಡ್ತೀವಿ. Last question. Next, your question. Okay, come. Good morning, sir. ಗುಡ್ ಮಾರ್ನಿಂಗ್. Sir, can you show your police uniform and explain its parts? No. Hey, your question. Next. Come. Next. Sir, your words are sometimes difficult or scary. ಸಮ್ಟೈಮ್ ಡಿಫಿಕಲ್ಟ್ ಟಾಸ್ಕ್ ಕ್ಯಾರಿ. ನಿಮ್ಮದು ಕೆಲಸ ಡಿಫಿಕಲ್ಟ್ ಇದೆ, ಸಮಟೈಮ್ ಡಿಫಿಕಲ್ಟ್ ಇದೆ, ಡಿಫಿಕಲ್ಟ್ ಅಂತ ಕೇಳ್ಬೋದು. ಇಲ್ಲ, ಕೆಲವೊಂದು ಸಲ ಎದಕ್ಕೆ ಅವನು ಕೇಳೋದು. How can children stay safe of home and school? Okay, good question. ಓಕೆ. Children safe ಮನೆಯಾಗ Good morning, sir. Sir, do you have police dog here? police dog not here. ನಾಟ್ ಹಿಯರ್. ಒಂದು district level police dog here. ಆಯಿತಾ? Why are you using the gun? Good question. Very good. ಮೈ ಸೇಫ್ಟಿ. Okay, go back. Good morning, sir. ಗುಡ್ ಮಾರ್ನಿಂಗ್. Sir, what is the gun? ವಾಟ್ ಈಸ್ ದ ಗನ್? Continue. Go back. ಹೇಳ್ತೀನಿ ಎಲ್ಲರಿಗೆ. How do you use the police car or siren? ಸೈರನ್. Siren. Okay, good. Next. Okay. Other finish. Your question. ಗುಡ್ ಮಾರ್ನಿಂಗ್. Sir, can you show your police uniform and explain its parts? ಓಕೆ. Sir saying about uniform and then what your question? Can you show your uniform? ಈಗ ಯೂನಿಫಾರ್ಮು ನಮ್ಮದು ಒಂದು ಡಿಸಿಪ್ಲಿನ್ ಫೋರ್ಸ್ನಾಗ ಇದ್ದಿದ್ದಕ್ಕೆ ಒಂದು ಯೂನಿಫಾರ್ಮ್ ಮಾಡಿದ್ದಾರೆ. ಸೊ ಯೂನಿಫಾರ್ಮಲ್ಲಿ ಏನೇನು ಇರುತ್ತೆ ಅಂದರೆ ಇದನ್ನು ಫ್ಲಾಪ್ ಇದನ್ನು ಸ್ಟಾರ್ ಅಂತಾರೆ, ಇದಕ್ಕೆ ಫ್ಲಾಪ್ ಅಂತಾರೆ. ಇದು ವಿಸಿಲ್ ಗಾರ್ಡ್, ಇದು ವಿಸಿಲ್. ಸೊ ಎಲ್ಲರಿಗೆ ಎಲ್ಲಿ ಸೌಂಡ್ ಕೇಳಿಸಲ್ಲ ಮಾಡಲ್ಲ, ಎಲ್ಲರೂ ಇದ್ರೆ ನಾವು ವಿಸಿಲ್ ಹಾಕಿದ್ರು ಸೌಂಡ್ ಎಲ್ಲರಿಗೆ ಸ್ವಲ್ಪ ಹೋಗ್ತದೆ. ಮತ್ತು ಟ್ರಾಫಿಕ್ ಕೆಲಸದಾಗ ವೆಹಿಕಲ್ಗಳು ನಿಂದ್ರಿಸ್ಲಕ್ಕ ಮತ್ತು ಅಲ್ಲಿ ಏನೋ ಟ್ರಾಫಿಕ್ ಕ್ಲಿಯರ್ ಮಾಡೋ ಸಲುವಾಗಿ ಇದನ್ನು ಯೂಸ್ ಮಾಡ್ತೀವಿ ನಾವು.
ಇದು ವಿಸಿಲ್ ಗಾರ್ಡ್, ವಿಸಿಲ್, ಇದು ಸ್ಟಾರ್, ಸ್ಟಾರ್ ಇದು ಫ್ಲಾಪ್. ಮತ್ತು ಇದು ಇವು ವೆಪನ್ ತೋರಿಸ್ಬೋದೇ ಇಲ್ಲ ಅಂದರೆ ಇಲ್ಲ ಇದು ತರ್ಕೋಬೇಕು. ಇದು ಪಿಸ್ತೂಲ್ ಇದಾಯಿತು. ಇದರಲ್ಲಿ ಮ್ಯಾಗ್ಝಿನ್ ಇರುತ್ತೆ. ಇದರಲ್ಲಿ 13 ರೌಂಡ್ಸ್ ಇರುತ್ತೆ. ಮ್ಯಾಕ್ಸಿಮಮ್ 13 ರೌಂಡ್ಸ್ ಆಗುತ್ತೆ. ಇದು ಟ್ರಿಗರ್ ಗಾರ್ಡ್. ವೆಪನ್ ನೋಡ್ರಿ ರಿಯಲ್ಲ ಇಲ್ಲ ಆ್ಯಕ್ಚುಲಿ ಮಕ್ಕಳಿಗೆ ತೋರಿಸ್ಬೇಕು ಡೌಟ್. ಅದ್ರಾಗ 8 ಬ್ಲೇಡ್ಸ್ ಇರ್ತಾವೆ. 13 ಬ್ಲೇಡ್ಸ್ ಇರ್ತಾವೆ. ಇದು ಪೌಚ್, ಪಿಸ್ತೂಲ್ ಪೌಚ್, ವೆಪನ್ ಪೌಚ್ ಇದು ಗೊತ್ತಾಯ್ತಾ. ಇದು ಬೆಲ್ಟ್. ಇದರಲ್ಲಿ ಮೇಲೆ ಇಲ್ಲಿ ಕರ್ನಾಟಕ ಸರ್ಕಾರ ಇರುತ್ತೆ. ಇದು ಸಿಂಬಲ್ ಆ್ಯಂಬುಲಮ್, ಇದು ಆ್ಯಂಬುಲಮ್, ಇದು ಬೆಲ್ಟ್. ಮತ್ತು ಮ್ಯಾಲು ಇವ್ನ ಶರ್ಟಿಗೆ 3 ಗುಂಡಿ ಇರ್ತವೆ. 3 ಗುಂಡಿ ಮ್ಯಾಲೆ ಇರಬೇಕು, ಒಳಗೆ 3 ಗಂಟೆ ಒಳಗೆ ಇರಬೇಕು. ಇದು ರೂಲ್ಸ್ ಇದೆ ಮೊದಲೇ. ಮ್ಯಾಲೆ 3 ಗುಂಡಿ ಅಷ್ಟೇ ಇರ್ತವೆ. ಮತ್ತು ಈಗ ಮತ್ತು ಇನ್ನೊಂದು ಕ್ರಿಟಿಕಲ್ ಸಿಚುವೇಶನ್ ಅಂದ್ರೆ ನೀವು ಒಮ್ಮೆ ಪೊಲೀಸ್ ಸ್ಟೇಷನ್ ಎಲ್ಲರ ಕಿರಿಕಿರಿ ಆದಾಗ, ಎಲ್ಲರ ಸಮಸ್ಯೆ ಆದಾಗ, ಸಾವಿರಾರು ಜನ ಸೇರಿದಾಗ, ಎರಡು ಮಾಬ್ ಕ್ರಿಯೇಟ್ ಆದಾಗ ಸ್ವಲ್ಪ ಕ್ರಿಟಿಕಲ್ ಸಿಚುವೇಶನ್ ಅಂತ ನಾವೆಲ್ಲ ಪೊಲೀಸರ ಲೆಕ್ಕದಾಗ ಅವ್ರಿಗೆ ಮಾತಾಡಿ ಹ್ಯಾಂಡಲ್ ಮಾಡಿ ಸಾಲ್ವ್ ಮಾಡ್ತೀವಿ. ಮತ್ತೇನು ಕೇಳಿದ್ರಿ? ಹಾಂ, ಸೈರನ್ ಅಂದರೆ ಅದು VIP VIP ಯಾರೇ ಬಂದರು ಮಾಡಿದ್ರು ಅಂದ್ರೆ ಸೈರನ್ ಹಚ್ಚಿದಾಗ ಸ್ವಲ್ಪ ಸೈಡ್ ಎಲ್ಲ ವೆಹಿಕಲ್ ಸರಿತಾರೆ, ಜನ ಸರಿತಾರೆ, ಸೊ ರೂಟ್ ಕ್ಲಿಯರ್ ಮಾಡ್ತಾರೆ ಅಂತೇಳಿ ಸೈರನ್ ಯೂಸ್ ಮಾಡ್ತೀವಿ. ಮತ್ತು ರಾತ್ರಿ ಹೊತ್ತು ಸೈರನ್ ಇದ್ದರೆ ಕಳ್ಳರು ಎಲ್ಲರೂ ಬಂದಾಗ ಮಾಡಿದಾಗ ಸೈರನ್ ಹಚ್ಚಿದಾಗ ಸ್ವಲ್ಪ ಅಲರ್ಟಾಗಿ ಬಿಡೋದು. ಬಾಯ್. ಓಕೆ, ವೆರಿ ಗುಡ್. ನೋಡ್ರಿ चलो